ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಆಸೆ ಸೀರಿಯಲಲ್ಲಿ ಮೀನಾ ಮತ್ತು ಸೂರ್ಯಂದೇ ರೂಮ್ ಸಿಕ್ಬಿಟ್ಟಿದೆ ಅನ್ನೋ ಖುಷಿನಲ್ಲಿ ರೂಮೆಲ್ಲ ಡೆಕೋರೇಷನ್ ಮಾಡಿಕೊಂಡು ಅವರು ಆರಾಮಾಗಿ ಇವತ್ತು ಮಲಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ. ಎಷ್ಟು ದಿನ ರೂಮ್ ಇರುತ್ತೋ ಅಷ್ಟು ದಿನ. ಆಮೇಲೆ ನಾವು ಲಾನಲ್ಲಿ ಬೇರೆ ರೂಮ್ ಕಟ್ಕೋಬೇಕು ಅಂತ ಅವ್ರ ಆಸೆ ಇದೆ. ಆದರೆ ಅದು ಎಷ್ಟಕ್ಕೆ ನೆರವೇರುತ್ತೋ ಗೊತ್ತಿಲ್ಲ. ಈ ಕಡೆ ಬಂದು ಇವರಿಬ್ಬರು ಫೋನ್ ಮಾಡ್ತಾಯಿದ್ದಾರೆ ಕ್ರಿಶ್ಗೆ. ಅವನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಂಜುನ ಕಳಿಸಿದ್ದಾರೆ. ಮಂಜ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಕಾಲ್ ಮಾಡಿ ಕ್ರಿಶ್ನ ತೋರಿಸ್ತಾ ಇದ್ದಾನೆ. ಆಮೇಲೆ ಅವರೇ ಬಂದು ನೋಡ್ಬೋದಿತ್ತಲ್ಲ, ನಿನ್ನನ್ನು ಕಳಿಸೋರಲ್ಲ ಅಂತ ಕೇಳ್ತಾಳೆ ಕಲ್ಯಾಣಿ. ಆದರೆ ಅವ್ರು ಬರೋಕ್ಕಾಗಲ್ಲ, ನನ್ನನ್ನು ಕಳಿಸಿದ್ದಾರೆ, ನೀನು ಆ ಕಡೆ ಹೋಗು, ಕೃಷ್ಣನ್ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕೃಷ್ಣನ್ ತೋರಿಸಿದ್ದಕ್ಕೆ ಕೃಷ್ಣ ಫೋನ್ ಮಾಡಿ ಆ ಕಡೆಯಿಂದ ಮಾತಾಡ್ತಾರೆ, ಈ ಕಡೆಯಿಂದನೂ ಇವನು ಮಾತಾಡ್ತಾನೆ. ಸೂರ್ಯ ಅಂಕಲ್ ನೀವು ಬರಬೇಕಿತ್ತು, ಮೀನಾ ಆಂಟಿ ಬರಬೇಕಿತ್ತು, ನಾನು ನಿಮ್ಮನ್ನು ನೋಡಬೇಕಿತ್ತು ಅಂತ. ಅದೇ ಅಪ್ಪ ನೋಡ್ದಂಗೆ ಮಾಡಿಬಿಟ್ಟಿದೆಯಲ್ಲೋ ಅಂತ ಹೇಳಿದ್ರೆ, ಸಾರಿ ಅಂಕಲ್ ತಪ್ಪಾಯಿತು ಅಂತ. ಆಮೇಲೆ ಏನೋ ತಪ್ಪಾಗಿರೋದು ಅಂತ ಇವಳು ಕಲ್ಯಾಣಿ ಓಡ್ತಾಳೆ ಅಲ್ಲಿಗೆ. ಅದಕ್ಕೆ ಮಂಜ ಹೇಳ್ತಾನೆ, ಸುಮ್ಮನೆ ಹೋಗೋ ಆ ಕಡೆ, ನಿನ್ನಿಂದನೇ ಎಲ್ಲ ಆಗಿದ್ದು, ಹೋಗೋ ಆ ಕಡೆ ಅಂತ. ಆಮೇಲೆ ಕಲ್ಯಾಣಿ ಅಮ್ಮ ಅವರೆಲ್ಲ ಇಲ್ಲೇ ಇರ್ತಾರೆ. ಆಮೇಲೆ ವಿಶಾಲಾಕ್ಷಿ ಅವಳು ಕೂಡ ಇಲ್ಲೇ ಇದ್ದಾಳೆ. ಈ ಮನೆಯಾಳ ಕೆಲಸ ಮಾಡೋಕ್ಕೆ ಇವಳಿಗೂ ಚಾಡಿ ಹೇಳೋದು, ಅಲ್ಲೂ ಚಾಡಿ ಹೇಳೋದು, ಈ ಥರ ಮಾಡ್ತಾಳೆ. ಇಲ್ಲಿ ಕೃಷ್ ಜೊತೆ ಮಾತಾಡಿಕೊಂಡು ತುಂಬ ಖುಷಿಯಾಗಿ ಸೂರ್ಯ ಮೀನಾ ತುಂಬ ಖುಷಿಯಾಗಿದ್ದಾರೆ. ಕೃಷ್ ಬನ್ನಿ ಆಂಟಿ ಅಂತಂದರೆ, ಇಲ್ಲ ಈಗ ಬರೋಕ್ಕಾಗಲ್ಲ, ಬರ್ತೀವಿ ಬಿಡು, ನೀನು ಚೆನ್ನಾಗಿದೆಯಲ್ಲ ಅಷ್ಟೇ ಸಾಕು, ಆರಾಮಾಗಿ ಊಟ ಮಾಡು, ನೀಟಕ್ಕೆ ಸ್ಕೂಲಿಗೆ ಹೋಗು, ಆರಾಮಾಗಿರಪ್ಪ ಅಂತ ಹೇಳ್ತಾರೆ. ಆಯಿತು ಅಂಕಲ್, ಆಯಿತು ಆಂಟಿ ಅಂತ ಹೇಳುತ್ತಿ ಹುಡುಗ. ಆಮೇಲೆ ಈ ಕಡೆ ಬಂದು ಅದನ್ನೆಲ್ಲ ತೋರಿಸಿ ಅವನು ಮಂಜು ಅಲ್ಲಿಂದ ಹೊರಡ್ತಾನೆ. ಬರ್ತೀನಿ ನಾನು ಅಂತೇಳ್ಬಿಟ್ಟು ಹೊರಡ್ತಾನೆ. ವೀಡಿಯೋ ಕಾಲೆಲ್ಲ ಮಾಡಿ ತೋರಿಸಿ ಹೊರಟ್ಬಿಟ್ಟು ಆಫೀಸಿಗೆ ಹೋಗ್ತಾನೆ. ಆ ಕಡೆ ತಾರಾ ಕನಸು ಕಾಣೋದೇ ಆಗೋಗುತ್ತೆ ಇವನ ಬಗ್ಗೆ. ಅಂದರೆ ಇವನನ್ನು ಡೀಪಾಗಿ ಲವ್ ಮಾಡ್ತಾಯಿದ್ದಾಳೆ, ಹಾಗಾಗಿ ಕನಸು ಕಾಣ್ತಾನೆ ಇರ್ತಾಳೆ. ಬೆಡ್ ಮೇಲೆ ಮನ್ಕೊಂಡು ಇವನ ಫೋಟೋನೇ ಇದು ಮಾಡ್ತಿರ್ತಾಳೆ, ಮೊಬೈಲಲ್ಲಿ ನೋಡ್ತಾ ಇರ್ತಾಳೆ. ಒನ್ ಬೈ ಒನ್ ನೋಡ್ತಾನೇ ಇರ್ತಾಳೆ. ಆ ಕೆಲಸದ ತಾಯಮ್ಮ ಬಂದುಬಿಟ್ಟು ತಾರಾ ತಾರಾ ಅಂತ ಕೂಗಿದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ಏನಕ್ಕೆ ಕೇಳಿಸ್ಕೊತಾ ಇಲ್ವಲ್ಲ ತಾರಾ, ಏನು ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಹೋಗಿ ನೋಡೋಕ್ಕೆ ಹೋದರೆ ಅವಳಿಗೆ ಅಲ್ಲಿ ಹೋಗಿದ್ದು ಯಾರು ಬಂದರು ಅಂತಲೇ ಗೊತ್ತಾಗ್ತಿಲ್ಲ. ಆಮೇಲೆ ಹೋಗ್ಬಿಟ್ಟು ಹಿಂದಿಂದ ನೋಡಿದ್ರೆ ಅವನದೇ ಮಂಜುಂದೇ ಫೋಟೋಗಳೆಲ್ಲ ನೋಡ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಇವನ್ನೇ ಲವ್ ಮಾಡ್ತಿದ್ದಾಳೆ ಇವಳು ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಸಾಹೇಬ್ರಿಗೆ ಹೇಳೋಣ ಅಂಥೇಳಿ, ತಾರಾ ಏನಮ್ಮ ಕರೆದ್ರೆ ಕೇಳಂಗೆ ಇಲ್ಲಲ್ಲ ನಿಮಗೆ ಅಂತ. ಯಾವಾಗ ಬಂದೆ ತಾಯಮ್ಮ, ಕರ್ದ ನನ್ನನ್ನು ಅಂತೇಳಿ. ಈ ಕಡೆ ಬಂದು ರವಿ ಕೆಲಸಕ್ಕೆ ಹೋಗಿದ್ದಾನೆ. ಅಲ್ಲಿ ಐಶ್ವರ್ಯ ರವಿ ಮತ್ತೆ ಜಗಳಕ್ಕೆ ಬೀಳ್ತಾರೆ. ಈ ವಿಷಯಕ್ಕಾಗಿಯೇ ಅನಿತಾ ಮನೆಗೆ ಹೋಗಬೇಡ ಅಂದರೂ ಹೋಗ್ತಾನೆ ಅಂಥೇಳಿ ಇವಳಿಗೆ ಸಿಟ್ಟು ಐಶ್ವರ್ಯಂಗೆ. ರವಿ ಹಂಗೇನಿಲ್ಲ, ಅವಳು ಆ ಥರ ಏನಿಲ್ಲ, ನೀನು ಯಾಕೆ ತಪ್ಪು ತಿಳ್ಕೊತೀಯ ಅಂತ ಅವನು. ಆದರೆ ನಂಬಕ್ಕಾಗಲ್ಲ ಅಂತ ಇವಳು. ಈ ಥರನೇ ಜಗಳಾಡ್ತಾನೆ ಇರ್ತಾರೆ, ಯಾವಾಗಲೂ ಜಗಳಾಡ್ತಾನೆ ಇರ್ತಾರೆ. ಸರಿ ಹೋಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇವನು ಅಲ್ಲಿ ಅನಿತನ ಬಿಟ್ಟು ಬರೋಂಗಿಲ್ಲ, ಐಶ್ವರ್ಯ ಮನೆಗೆ ಬರೋಂಗಿಲ್ಲ. ಈ ಥರ ಆಗಿದೆ ಇವ್ರ ಪರಿಸ್ಥಿತಿ. ಯಾವಾಗ ನೋಡಿದ್ರೂ ಇಬ್ಬರೂ ಸ್ವಲ್ಪ ಮಾತಿಗೆಲ್ಲ ಕಿತ್ತಾಡೋದು ಮತ್ತು ಸುಮ್ಮನಾಗೋದು, ಕಿತ್ತಾಡೋದು ಮತ್ತು ಸುಮ್ಮನಾಗೋದು, ಇದೇ ಮಾಡ್ಕೊತ ಇದ್ದಾರೆ. ಹಾಗಾಗ್ಬಿಟ್ಟು ಐಶ್ವರ್ಯನೂ ತಗ್ಗಿ ಬಗ್ಗಿ ನಡೀತಾ ಇಲ್ಲ. ಅವಳು ಒಂದು ಹೋಟೆಲ್ನ ನಡೆಸ್ತಾ ಇದ್ದಾಳೆ. ಹಾಗಾಗ್ಬಿಟ್ಟು ಇವನು ಅಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾನೆ. ಅದು ಕೂಡ ಐಶ್ವರ್ಯಂಗೆ ಕುಕ್ಕಾಗಿ ಕೆಲಸ ಮಾಡಿರೋ ಪ್ರಯೋಜನ ಇಲ್ಲ, ಮನೆಗೆ ಬರಲ್ಲ, ಜೊತೆ ಇರಲ್ಲ ಅಂತ ಹೇಳ್ಬಿಟ್ಟು. ಅವಳು ಯಾರು, ಅವಳ ಜೊತೆ ಏನಕ್ಕೆ ಇರಬೇಕು ಅನ್ನೋದು ಇವಳದ್ದು ವಾದ. ಹೀಗೆ ಆಮೇಲೆ ತಾರಾ ಈ ಕಡೆ ಫೋಟೋ ನೋಡ್ತಿರ್ತಾಳೆ. ತಾಯವ್ವ ಅಲ್ಲಿ ಬರ್ತಾಳೆ. ತಾಯವ್ವ ಬಂದು ನೋಡಿ ಅವರು ಹೇಳ್ತೀನಿ ಸಾಹೇಬ್ರಿಗೆ ಅಂತ ಹೇಳ್ತಾಳೆ. ಬೇಡ ಬೇಡ ತಾಯವ್ವ ಹೇಳ್ಬೇಡ, ಪ್ಲೀಸ್ ಅಂತ ಹೋಗ್ತಾಳೆ. ಇಲ್ಲ ಹೇಳ್ತೀನಿ ಅಂತ. ಆಮೇಲೆ ಹೋಗಿ ಹೇಳ್ತೀನಿ ಅಂತೇಳಿ ಹೇಳ್ಬೇಡ ಅಂತಿರ್ತಾಳೆ. ಅಂತೂ ಓಡೋಗ್ಬಿಡ್ತಾಳೆ ತಾಯವ್ವ. ಓಡೋದ ತಕ್ಷಣ ಇವಳು ತಾಯವ್ವ ಬೇಡ ಅಂತಿರ್ತಾಳೆ, ಆದರೂ ಓಡೋದು. ಇವಳೊಂದು ಬೀರು ಮರೆ ಔತ್ಕೊಂಡು ಕೂತಿರ್ತಾಳೆ. ಆಮೇಲೆ ಅವರ ಅಪ್ಪನೂ ಮತ್ತು ತಾಯವ್ವನು ಇಬ್ಬರು ಬರ್ತಾರೆ. ಬಂದುಬಿಟ್ಟು ತಾರಾ ಅಂತ ಕೂಗ್ತಾರೆ. ಅವಳು ಕೂತ್ಬಿಟ್ಟಿರ್ತಾಳೆ. ತಾರಾ ಅಂತ ಕೂಗ್ತಾಳೆ, ಮತ್ತು ಕೂತಿರ್ತಾರೆ. ಆಮೇಲೆ ಸರಿ ಎಲ್ಲೋ ಬಿಟ್ಲು ಇವಳು ಇಷ್ಟು ಬೇಗನೆ ಅಂತೇಳಿ ಎಲ್ಲ ಕಡೆ ಹುಡ್ಕಾಡ್ತಾರೆ. ಲಾಸ್ಟಲ್ಲಿ ಬೀರು ಮರೆ ಇರ್ತಾಳೆ.
ಆಮೇಲೆ ಅಲ್ಲಿಂದ ಎಳ್ಕೊಂಡು ಇಲ್ಲಿ ಬೇರೆ ಕದ್ದು ಕೂತಿದೀಯಾ ಅಂತ ಹೇಳ್ಬಿಟ್ಟು ಆಮೇಲೆ ಸಾರಿ ಅಪ್ಪ, ಏನಕ್ಕಮ್ಮ ಸಾರಿ, ಸಂತೋಷದ ವಿಷಯ, ಸಾರಿ ಯಾಕೆ ಕೇಳ್ತೀಯ, ಹೌದಪ್ಪ ಅಂತೇಳ್ಬಿಟ್ಟು ಖುಷಿ ಪಡ್ತಾಳೆ. ಖುಷಿಪಟ್ಟು ಎಲ್ಲ ವಿಷಯನೂ ಹೇಳ್ಬೇಕು ಅನ್ನಿಸ್ತದೆ. ಯಾರದು ಅಂತ ಹೇಳಿದ್ದಕ್ಕೆ ಮಂಜ ಅಂತ ಹೇಳ್ತಾಳೆ. ಮಂಜ ಅಂದರೆ ಅದೇ ಅವತ್ತು ಹೌದು ಅಪ್ಪ ಅಂತ ಸರಿ ಮುಖ ಒಂಥರ ಮಾಡ್ಕೊತಾನೆ. ಆವಾಗ ಯಾಕಪ್ಪ ಬಡವರು ಅಂತನಾ, ಅವರು ಬಡವರಾದ್ರೆ ಏನಪ್ಪ, ನಾನು ಪ್ರೀತಿ ಮಾಡ್ತಾ ಇರೋದು ಅವನ ಜೊತೆಗೆ, ಅವರು ದೊಡ್ಡಸ್ತನದ ಜೊತೆಗಲ್ಲ, ನಾನು ಅವನು ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾಳೆ. ಹೌದಾ, ಸರಿ ಕಣಮ್ಮ, ಆಯಿತು, ಹಂಗೇನಿಲ್ಲ, ನಂದು ಆ ಥರ ಇಲ್ಲ ಅಂತ. ಆಮೇಲೆ ಈ ಕಡೆ ಸೂರ್ಯ ಮೀನೊಂದು ಇವತ್ತು ಫಸ್ಟ್ ನೈಟ್ ಥರ ತುಂಬಾ ಜಾಲಿ ಮೂಡಲ್ಲಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಇವತ್ತಿನ ವಿಶೇಷ ದಿನ ಆಗ್ಬಿಟ್ಟಿದೆ. ಶಾಂತಿ ಅಂತೂ ಎಲ್ಲ ಹೋಗಿದ್ದಾಳೆ, ಇಲ್ಲ ಅನಿಸುತ್ತೆ, ರಂಗನಾಥ ಕೂಡ ತೋರಿಸಿಲ್ಲ. ಆಮೇಲೆ ಮನೋಜ ಮಾತ್ರ ನಡ್ಕೊಂಡು ಹಾಲಲ್ಲಿ ಮಲಗಿದ್ದೀನಿ ಅನ್ನಂಗೆ ನಾಟಕ ಆಡ್ತವನೆ. ಅಯ್ಯೋ ನನಗೆ ಚಳಿ ಅಂತ ಹೇಳ್ಬಿಟ್ಟು ಇರಲಿ ನಾನು ಆಮೇಲೆ ನೋಡ್ಕೋತೀನಿ ಅಂತ. ಇವರು ಸೂರ್ಯ ಮೀನ ಮಾತ್ರ ತುಂಬ ಜಾಲಿಯಾಗಿ ಇಲ್ಲಿ ಹಾಡು ಡುಯೆಟ್ ಆಡಿಕೊಂಡು ಹಾಡು ಹೇಳ್ಕೊಂಡು ಮಲ್ಕೋತಾ ಇದ್ದಾರೆ. ತುಂಬಾ ವರ್ಷಗಳಾಗೋಗಿತ್ತು, ಇವರಿಗೆ ರೂಮೇ ಸಿಕ್ಕಿಲ್ಲ ಹೇಳಬೇಕು ಅಂದರೆ. ಈ ಕಲ್ಯಾಣಿ ಹೋಗಿರೋದ್ರಿಂದ ಕಲ್ಯಾಣಿ ಮನೋಜ್ ರೂಮು ಇವ್ರಿಗೆ ಸಿಕ್ತು. ಮತ್ತು ಆ ಕಡೆ ಶ್ರುತಿ ಹೋಗಿರೋದ್ರಿಂದ ಶ್ರುತಿ ರೂಮು ಖಾಲಿ ಇದೆ, ರವಿ ಒಬ್ಬನೇ ಮಲಗ್ತಿದ್ದಾನೆ. ಆದರೆ ಅವರ ರೂಮ್ ಅವ್ರವ್ರು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಹೀಗಾಗಿ ಇವತ್ತು ಸೂರ್ಯನಿಗೆ ರೂಮ್ ಕೊಡಿಸಿದ್ದಾರೆ, ರಂಗನಾಥ್ ಅವರಪ್ಪ ಕೊಡಿಸಿದ್ದಾರೆ. ಅವ್ರ ಮನೆ ಕಟ್ಕೊಂಡು ರೂಮ್ ಕಟ್ಕೊಳ್ಳೋವರೆಗೂ ಇಲ್ಲೇ ಇರ್ಬೋದಪ್ಪ ಅಂತ ಹೇಳಿದ್ದಾರೆ. ಮನೋಜನ ಮದುವೆ ಆದರೆ ರೂಮ್ ಬೇಕಲ್ಲಪ್ಪ ಅಂದಾಗ ಆಯಿತು ಅಷ್ಟೊತ್ತಿಗೆ ರೆಡಿ ಮಾಡೋಣ ಬಿಡು ಅಂತ ಹೇಳಿದ್ದಾರೆ. ಹಾಗಾಗಿ ತಾರನ್ನ ಅಪ್ಪ ಬಂದು ಹೌದೇನಮ್ಮ ಅಂತೇಳಿ ಕೇಳಿ, ಆಮೇಲೆ ಮಂಜು ಅಂದರೆ ಅದೇ ಹಿಂದೆ ಒಂದು ಸಲ ಪರಿಚಯ ಮಾಡಿರ್ತಾಳಲ್ವ, ಹಂಗಾಗ್ಬಿಟ್ಟು ಹೌದಾ ಅದೇ ಮಂಜುನಾ ಅಂತ ಮುಖ ಒಂದು ಸ್ವಲ್ಪ ಹಿಂಗೆ ಮಾಡ್ಕೋತಾನೆ. ಆಮೇಲೆ ಇಲ್ಲ ಅಪ್ಪ, ನಾವಿಬ್ಬರು ಪ್ರೀತಿಸೋದು ಮುಖ್ಯನೇ ಹೊರ್ತು ದೊಡ್ಡಸ್ತನ ಅಲ್ಲಪ್ಪ ಅಂತ ಹೇಳ್ತಾಳೆ. ಆಮೇಲೆ ಸರಿ ಮಗಳೇ, ನಿನಗೆ ಹೆಂಗೆ ಇಷ್ಟನೋ ಹಂಗೆ ಅಂತ ಹೇಳ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.